ಇನ್ನು ನಿನ್ನೆ ಸಂಜೆ ಕೇವಲ 1 ಗಂಟೆ ಸುರಿದ ಆಲಿಕಲ್ಲು ಮಳೆಗೆ ಬೆಂಗಳೂರಿನ ಜನ ಅಕ್ಷರಶಃ ಕಂಗಾಲಾಗಿದ್ದಾರೆ. ಬೆಂಗಳೂರಿನ ಹಲವೆಡೆ ಅವಾಂತರಗಳ ಸುರಿಮಳೆಯೇ ಸೃಷ್ಟಿಯಾಗಿದೆ. ಹಾಗಾದ್ರೆ ಯಾವ್ಯಾವ ಏರಿಯಾಗಳಲ್ಲಿ ಎಷ್ಟೆಷ್ಟು ಮಿಲಿಮೀಟರ್ ಮಳೆಯಾಗಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ರಾಜಮಹಲ್ ಗುಟ್ಟಹಳ್ಳಿಯಲ್ಲಿ 65.5 ಮಿಲಿಮೀಟರ್ನಷ್ಟು ಮಳೆಯಾಗಿದೆ. ಅತಿ ಹೆಚ್ಚು ಮಳೆ ಸುರಿದಂತಹ ಪ್ರದೇಶ ಬೆಂಗಳೂರಲ್ಲಿ. ಇನ್ನು ಕೊಟ್ಟಿಗೆಪಾಳ್ಯದಲ್ಲಿ 54 ಮಿಲಿಮೀಟರ್ನಷ್ಟು ಮಳೆಯಾಗಿದ್ರೆ ಕೊಟ್ಟಿಗೆಪಾಳ್ಯದಲ್ಲಿ 54 ಮಿಲಿಮೀಟರ್ ಮಳೆಯಾಗಿರೋದು. ಇನ್ನು ನಾಗವಾರದಲ್ಲಿ 49 ಮಿಲಿಮೀಟರ್ನಷ್ಟು ಮಳೆ ದಾಖಲಾಗಿದೆ. ನಿನ್ನೆ ಸುರಿದಂತಹ ಭಾರೀ ಮಳೆಯ ಪ್ರಮಾಣ. ನಂದಿನಿ ಲೇಔಟ್ನಲ್ಲಿ 48 ಮಿಲಿಮೀಟರ್ನಷ್ಟು ಮಳೆಯಾಗಿದೆ. ನಂದಿನಿ ಲೇಔಟ್ನಲ್ಲಿ ಭಾರೀ ಮಳೆ ಸುರಿದು 48 ಮಿಲಿಮೀಟರ್ನಷ್ಟು. ಇನ್ನು ಪುಲಕೇಶಿ ನಗರ ಆ ಕಡೆ ಎಲ್ಲ ಸುಮಾರು 44 ಮಿಲಿಮೀಟರ್ನಷ್ಟು ಮಳೆಯಾಗಿದೆ. ಇನ್ನು ರಾಜಾಜಿನಗರದ ಕಡೆಗೆ 37 ಮಿಲಿಮೀಟರ್ನಷ್ಟು ಮಳೆಯಾಗಿರೋದು. ಅಲ್ಲೂ ಅಷ್ಟೇ ಮಳೆ ಭಾರಿ ಪ್ರಮಾಣ ಅಲ್ಲ ಅಂದ್ರೂ 37 ಮಿಲಿಮೀಟರ್ನಷ್ಟು ಮಳೆ ಸುರಿದಿದೆ. ಕೆಆರ್ ಪುರಂನಲ್ಲಿ 36 ಮಿಲಿಮೀಟರ್ನಷ್ಟು ಮಳೆ, ಅಂದ್ರೆ ಕೊಟ್ಟಿಗೆಪಾಳ್ಯದಲ್ಲಿ ಅತಿ ಹೆಚ್ಚು ಮಳೆ ಆಗಿದೆ. ಇಲ್ಲಿ ಕೆಆರ್ ಪುರಂನಲ್ಲಿ 36 ಮಿಲಿಮೀಟರ್ನಷ್ಟು, ಕುಶಾಲನಗರದಲ್ಲಿ 35 ಮಿಲಿಮೀಟರ್ನಷ್ಟು ಮಳೆಯಾಗಿದೆ. ಇನ್ನು ಅಗ್ರಹಾರ, ದಾಸರಹಳ್ಳಿ ಆ ಕಡೆ ಕಾಟನ್ಪೇಟೆ ಕಡೆಗೆ 33.5 ಮಿಲಿಮೀಟರ್ನಷ್ಟು ಮಳೆಯಾಗಿದೆ. ಕಾಟನ್ಪೇಟೆಯಲ್ಲಿ 33.5 ಮಿಲಿಮೀಟರ್ನಷ್ಟು. ವಿದ್ಯಾರಣ್ಯಪುರ ಕಡೆಗೆ ಸ್ವಲ್ಪ ಇದಕ್ಕೆ ಕಂಪೇರ್ ಮಾಡಿದ್ರೆ ಕಡಿಮೆ 32 ಮಿಲಿಮೀಟರ್ನಷ್ಟು ಮಳೆ ದಾಖಲಾಗಿರೋದು ನಿನ್ನೆ ಸುರಿದಂತಹ ಮಳೆ. ಇನ್ನು ಸಂಪಂಗಿರಾಮನಗರದಲ್ಲಿ 31 ಮಿಲಿಮೀಟರ್ನಷ್ಟು ಮಳೆ ದಾಖಲಾಗಿದೆ. 31 ಮಿಲಿಮೀಟರ್ನಷ್ಟು ಮಳೆಯ ಅಬ್ಬರಕ್ಕೆ ಆ ಮಟ್ಟಿಗೆ ನೀರು ತುಂಬಿಕೊಂಡಿರೋದು. ಅಗ್ರಹಾರ, ದಾಸರಹಳ್ಳಿಯಲ್ಲಿ 27.5 ಮಿಲಿಮೀಟರ್ನಷ್ಟು ಮಳೆ ದಾಖಲಾಗಿದ್ರೆ ಮಾರಪ್ಪನಪಾಳ್ಯದಲ್ಲಿ 26 ಮಿಲಿಮೀಟರ್ನಷ್ಟು, ಸ್ವಲ್ಪ ಕಡಿಮೆ ಇಲ್ಲಿಗೆಲ್ಲ ಹೋಲಿಸಿದ್ರೆ. ಇನ್ನು ವಿದ್ಯಾಪೀಠದಲ್ಲಿ 25.5 ಮಿಲಿಮೀಟರ್ನಷ್ಟು ಮಳೆ ದಾಖಲಾಗಿದೆ.